ಹಾಯ್ ಅಂಡ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಇವತ್ತು ಒಂದು ಕಿಯಾ ಕ್ಯಾರೆನ್ಸ್ ಗಾಡಿ ಬಂದಿದೆ. ಅದರಲ್ಲಿ ಕೆಲಸ ಸ್ಟಾರ್ಟ್ ಆಗುವ ಮೊದಲು ಕಸ್ಟಮರ್ ಹೇಗೆ ಇಂಟ್ರ್ಯಾಕ್ಟ್ ಮಾಡಿದರು, ಹೇಗೆ ಬಂದರು ಅಂತ ನಾನು ನಿಮಗೆ ಹೇಳಬೇಕು. ಸೊ ಈ ಗಾಡಿ ಬಂದುಬಿಟ್ಟು ಯೆಲ್ಲೋ ಬೋರ್ಡ್ ಕ್ಯಾರೆನ್ಸ್ ಆಗಿದೆ. ಸೊ ಈ ಕ್ಯಾರೆನ್ಸಲ್ಲಿ ಫಸ್ಟ್ ಕಸ್ಟಮರ್ ತುಂಬಾ ರಿಸರ್ಚ್ ಮಾಡಿದ್ದಾರೆ, ತುಂಬಾ ಶಾಪಿಗೆ ಹೋಗಿದ್ದಾರೆ. ಅದ ನಂತರ ನನಗೆ ಒಂದಿನ ಫೋನ್ ಮಾಡಿದರು. ಸೊ ಅವರಿಗೆ ತುಂಬಾ ನಾಲೆಜ್ ಇದ್ದಿಲ್ಲ, ಬಟ್ ಅವ್ರಿಗೆ ಏನು ಪ್ರಾಡಕ್ಟ್ ಬೇಕಿತ್ತು ಎಲ್ಲ ತುಂಬ ಕಡೆ ಹೋಗಿ ಪ್ರೈಸ್ ಎಲ್ಲ ಕೇಳ್ಕೊಂಡು ಬಂದಿದ್ದಾರೆ. ಬಟ್ ನಮ್ಮ ಶಾಪಿಗೆ ಬಂದಿಲ್ಲ. ಅವರು ವಿಡಿಯೋ ನೋಡಿ ಒಂದು 10-15 ಕ್ಯಾರೆನ್ಸ್ ಇದು ವಿಡಿಯೋ ನೋಡಿ ನನಗೆ ಡೈರೆಕ್ಟ್ ಕಾಲ್ ಮಾಡಿದರು. ಕಾಲ್ ಮಾಡಿ ನಾರ್ಮಲಿ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ನಾರ್ಮಲಿ 5-10 ಮಿನಿಟ್ಸಿಂದ ನಾನು ಕಾಲ್ ಕಟ್ ಮಾಡ್ತೀನಿ, ಬಟ್ ಇವರದ್ದು ಕನ್ವರ್ಸೇಷನ್ ಆಲ್ಮೋಸ್ಟ್ ಇಟ್ ವಾಸ್ 40 ಮಿನಿಟ್ಸ್. ಯಾಕಂದರೆ ಪ್ರತಿಯೊಂದು ಅವರಿಗೆ ನಾನು ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಬಿಕಾಸ್ ಯು ವಾಸ್ ಆಲ್ಸೋ ಆಸ್ಕಿಂಗ್ ಲಾಟ್ ಆಫ್ ಕ್ವೆಶನ್ಸ್. ಅದರಿಂದಾಗಿ ಅವರಿಗೂ ನಾನು ಪ್ರತಿಯೊಂದು ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಸಾಧ್ಯವಾದರೆ ಕಸ್ಟಮರ್ ಹತ್ರನೂ ಮಾತಾಡಿಸ್ತೇನೆ, ಸಪೋಸ್ ಇಫ್ ಈಸ್ ವಿಲ್ಲಿಂಗ್ ಟು ಟಾಕ್. ಸೊ ಹಾಗೆ ಎಕ್ಸ್ಪ್ಲೇನ್ ಎಲ್ಲ ಮಾಡಿದ ನಂತರ ಹಿ ವಾಸ್ ವೆರಿ ಇಂಪ್ರೆಸ್ ದ ವೇ ವಿ ಎಕ್ಸ್ಪ್ಲೇನ್, ದ ವೇ ವಿ ಗೇವ್ ದ ನಾಲೆಜ್ ಟು ದ ಕಸ್ಟಮರ್. ಸೊ ನೋಡಿ, ಮಾರುದು ಸೆಲ್ಲಿಂಗ್ ಅಂತಲ್ಲಿ ಬಂದಾಗ ಎನಿವನ್ ಕ್ಯಾನ್ ಸೆಲ್. ಸೊ ಹ್ಯಾವಿಂಗ್ ಅ ನಾಲೆಜ್ ಆ್ಯಂಡ್ ಎಕ್ಸ್ಪ್ಲೇನ್ ಟು ಅದರ್ಸ್ ಆ್ಯಂಡ್ ಮೇಕಿಂಗ್ ದೆಮ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ವರ್ತ್ ಈಸ್ ರಿಯಲಿ ಅ ಗುಡ್ ಸಜೆಷನ್ ಅಂತ ಹೇಳ್ಬೋದು. ಹಾಗೆ ಎಲ್ಲ ಮಾತಾಡಿ 1 ವೀಕ್ ಆಯಿತು, 2 ವೀಕ್ಸ್ ಆಯಿತು. ದೆನ್ ಐ ಜಸ್ಟ್ ಮಾತಾಡಿ ಕಾಲ್ ಇಟ್ಟೆ. ದೆನ್ ಸರ್ ನಮ್ಮದು ತುಂಬಾ ವಿಡಿಯೋಸ್ ನೋಡ್ತಿದ್ರು. ನೋಡಿ ದೆನ್ ಗಾಡಿ ಡೆಲಿವರಿ ಆದ ತಕ್ಷಣ ನನಗೆ ಫೋನ್ ಮಾಡಿದ್ರು, ಮೇಡಮ್ ನಮ್ಮದು ಗಾಡಿ ಡೆಲಿವರಿ ಆಯಿತು, ಯೆಲ್ಲೋ ಬೋರ್ಡ್ ನನಗೆ ಡೀಸೆಂಟಾಗಿ ನನಗೆ ಮಾಡಿಕೊಡಿ ಅಂತೇಳಿ. ಸೊ ಇವತ್ತು ಕಸ್ಟಮರ್ ನಮ್ಮ ಅಂಗಡಿಗೆ ಬಂದಿದ್ದಾರೆ ಕ್ಯಾರೆನ್ಸ್ ಯೆಲ್ಲೋ ಬೋರ್ಡ್ ಗಾಡಿ ತಗೊಂಡು. ಸೊ ಈ ಕಾರಲ್ಲಿ ಏನೆಲ್ಲ ಮಾಡ್ತಿದ್ದೇನೆ ಅಂದರೆ, ಯಾಕೆ ಇಷ್ಟನ್ನು ಹೇಳಿದೆ ಅಂತ ಹೇಳಿದರೆ, ವೈ ಐ ಮೇಕ್ ವೀಡಿಯೋಸ್ ಅಂತ ಹೇಳಿದರೆ, ತುಂಬ ಜನ ವೀಡಿಯೋಸ್ ಹುಡುಕ್ತಿರ್ತಾರೆ, ಎಲ್ಲಿ ಒಂದು ಒಳ್ಳೆಯ ಜಾಗ ಇದೆ, ಒಂದು ಟ್ರಸ್ಟ್ ಪ್ಲೇಸಸ್ ಎಲ್ಲಿದೆ ಅಂತ ಹುಡುಕ್ತಾ ಇರುವಾಗ. ಸೊ ನಮ್ಮದು ವೀಡಿಯೋಸ್ ಹೆಲ್ಪ್ ಆಗ್ಬೋದು ಅಂತೇಳಿ ನಾನು ಮಾಡ್ತಿರೋದು. ಸೊ ಈಗ ಈ ಕಾರಲ್ಲಿ ಏನು ಮಾಡಿರೋದು ಅಂತ ಹೇಳಿದರೆ, ಬೇಸಿಕ್ಲಿ ಫ್ರಂಟ್ ಅಂತ ಬಂದಾಗ ಇದರಲ್ಲಿ ಒಂದು ಆಸ್ ಇಟ್ ಇಸ್ ಯೆಲ್ಲೋ ಬೋರ್ಡ್ ತುಂಬಾ ಬಜೆಟ್ ಕಸ್ಟಮರ್. ನಾನು ಅವರಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೆ ಏನೇನು ಮಾತ್ರ ಬೇಕು ಅಂತೇಳಿ. ಸೊ ಅವರಿಗೆ ಕೂಲಿಂಗ್ ಪೇಪರ್ ಅಂತ ಬೇಕೇ ಇತ್ತು. ಬಿಕಾಸ್ ಒಂದು ಸಮ್ಮರ್ ಮತ್ತು ಅವ್ರದ್ದು ತುಂಬ ಗಾಡಿ ಕಸ್ಟಮರನ್ನು ಕ್ಲೈಂಟ್ಸನ್ನು ಕರ್ಕೊಂಡು ಹೋಗುವಾಗ ಇಟ್ ವಿಲ್ ಬಿ ಅಂದರೆ ಅವರಿಗೂ ಒಂದು ಬೆನಿಫಿಟ್ ಆಗ್ತದೆ ಅಂತೇಳಿ. ಸೊ ಸೈಡ್ಸ್ ಮತ್ತು ಡಿಕ್ಕಿ ಅಂತ ಬಂದಾಗ ಗರ್ವರೆ ಬ್ರ್ಯಾಂಡಿದು 70% ಲೀಗಲಿ ಅಪ್ರೂವ್ಡ್ ಆಗಿರುವಂಥ ಕೂಲಿಂಗ್ ಪೇಪರನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಫ್ರಂಟ್ ಅಂತ ಬಂದಾಗ ಫ್ರಾಂಟಿಯನ್ನು ಹಾಕಿದ್ದೇವೆ. ಸೊ ಇದಾದ ನಂತರ ನೀವು ಡೋರ್ ತೆಗೆದ ತಕ್ಷಣ ಕಾಲ ಹತ್ರ ಸ್ಕಫ್ಲೇಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ದಟ್ಸ್ ಕಿಯಾ ಕ್ಯಾರೆನ್ಸ್ ಅಂತ ಸ್ಕಫ್ಲೇಟನ್ನು, ಅಂದರೆ ನಿಮಗೆ ಕಾಲಿಡುವ ಜಾಗದಲ್ಲಿ ಸ್ಕ್ರ್ಯಾಚ್ ಆಗದಾಗೆ ಅವಾಯ್ಡ್ ಮಾಡಲಿಕ್ಕೆ ವಿತೌಟ್ ಲೈಟ್ ಸ್ಕಫ್ಲೇಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದಾದ ನಂತರ ನಿಮಗೆ ಹೆಡ್ ಯೂನಿಟ್ ಅಂತ ಬಂದಾಗ ಕಸ್ಟಮರಿಗೆ ನಾನು ತುಂಬಾ ಆಪ್ಷನ್ಸ್ ಕೊಟ್ಟಿದ್ದೆ. RS ಆಗಿರ್ಬೋದು, ಬ್ಲೋ ಪಂಕ್ ಆಗಿರ್ಬೋದು, ನಾಕಾಮಿಚಿ ಆಗಿರ್ಬೋದು, ಮೋಕೋ ಆಗಿರ್ಬೋದು, ಅನ್ಪ್ಲಗ್ ಆಗಿರ್ಬೋದು. ದೆನ್ ಐ ಆಲ್ಸೋ ಸಜೆಸ್ಟೆಡ್, ಸರ್ ನಿಮಗೆ ಲೈಕ್ ದ ಡೀಸೆಂಟ್ ಯೂಸೇಜಿಗೆ ಬ್ಲೋ ಪಂಕ್ ಇಸ್ ಅ ಸೂಟೇಬಲ್ ಅಂತೇಳಿ. ಸೊ ಕೀ ಲಾರ್ಗೋ 10.1 ಇಂಚ್ ಸಿಸ್ಟಮನ್ನು ಅಪ್ಗ್ರೇಡ್ ಮಾಡ್ತಿದ್ದೇವೆ. ಇದು ಬಂಪರ್ ಹೋಲ್ ಕ್ಯಾಮ್ರಾವನ್ನು ಮಾಡ್ತಿದ್ದೇವೆ. ಯಾಕಂದರೆ ನಂಬರ್ ಪ್ಲೇಟ್ ಅಥವಾ ಹಾಕ್ಸ್ಕೊಂಡಿಲ್ಲ, ಬಿಕಾಸ್ ಮಕ್ಕಳು ಯಾರಾದರೂ ಕಿತ್ಕೊಳ್ಬೋದು ಅಂತ ಅಂದ್ಕೊಂಡು. ಸೊ ಬಂಪರ್ ಅಂದರೆ ಒನ್ ಟೈಮ್ ಇಟ್ಸ್ ಅ ಫಿಕ್ಸಿಂಗ್, ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಅಂತೇಳಿ ಬಂಪರ್ ಇದು ಕ್ಯಾಮ್ರಾವನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಸ್ಪೀಕರ್ಸ್ ಅಂತ ಬಂದಾಗ ನಿಮಗೆ ಬ್ಲೋ ಪಂಕ್ ಇದು ಕಾಂಪೊನೆಂಟ್ ಕೋಎಕ್ಸಲನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಅದಾದ ನಂತರ ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ಕಿಯಾ ಒರಿಜಿನಲ್ದನ್ನು ಅಪ್ಗ್ರೇಡ್ ಮಾಡಿದ್ದೇನೆ. ಸೊ ಸ್ಟೇರಿಂಗ್ ಕಂಟ್ರೋಲ್ ಕಿಯಾ ಒರಿಜಿನಲ್ದನ್ನು ಅಂದರೆ ನಿಮಗೆ ಎವ್ರಿಥಿಂಗ್ ವಿಲ್ ಬಿ ಕಪ್ಲರ್ ಟು ಕಪ್ಲರ್. ಯಾಕೆಂದರೆ ನಿಮಗೆ ಬೇಸಿಕ್ ಮಾಡಲಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಬಂದಿರಲ್ಲ. ಸೊ ನಿಮಗೆ ಅದರಿಂದಾಗಿ ಪ್ರತಿ ಸತಿ ಈಗ ನಿಮಗೆ ಸ್ಟೇರಿಂಗೇ ಇರಲ್ಲ. ವಾಲ್ಯೂಮ್ ಪ್ಲಸ್ ಮಾಡಬೇಕು, ಮೈನಸ್ ಮಾಡಬೇಕು, ಬ್ಯಾಕ್ವರ್ಡ್ ಮಾಡಬೇಕು, ಕಾಲ್ ಆನ್ಸರ್ ಮಾಡಬೇಕಂದ್ರೆ ಪ್ರತಿ ಸತಿ ನೀವು ಹೀಗೆ ಮಾಡಿ ಆಪ್ರೇಟ್ ಮಾಡಬೇಕು. ಸೊ ವಿಚ್ ಇಸ್ ನಾಟ್ ಕನ್ವೀನಿಯೆಂಟ್ ಅಂತ ಹೇಳ್ಬೋದು. ಸೊ ಅದರಿಂದಾಗಿ ಸ್ಟೇರಿಂಗ್ ಕಂಟ್ರೋಲ್ ಕಿಯಾ ಒರಿಜಿನಲನ್ನು ಅಪ್ಗ್ರೇಡ್ ಮಾಡಿದ್ದೇನೆ. ಸೊ ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಸ್ಟೇರಿಂಗ್ ಕವರ್ ಆಗಿರ್ಬೋದು, ವಿಚ್ ಇಸ್ ಬೇಸಿಕ್ ನೀಡ್, ಕಂಪ್ಲೀಟ್ ಬ್ಲ್ಯಾಕ್ ವಿತ್ ಐಸ್ ಗ್ರೇಸ್ ಸ್ಟೇರಿಂಗ್ ಕವರನ್ನು ಅಪ್ಗ್ರೇಡ್ ಮಾಡಿದ್ದೇನೆ. ಸೊ ಅದಾದ ನಂತರ ಒಂದು ವಿಂಡೋ ಗಾರ್ನಿಷನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ನಾನು ಹೇಳಿದಾಗೆ ಒಂದು ನಿಮಗೆ ಬೇಸಿಕ್ ಕಾರಲ್ಲಿ ಇದು ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಬರಲ್ಲ. ಸೊ ಇದರಲ್ಲಿ 2 ಕಾಂಪೊನೆಂಟ್ಸ್ ಇದೆ. ಸೆಂಟ್ರಲ್ ಲಾಕ್ ಅಂತ ಬಂದಾಗ ನಿಮಗೆ ಫಸ್ಟ್ ನಿಮ್ಮ ಕಾರಲ್ಲಿ ಮ್ಯಾನ್ಯುವಲ್ ಆಗಿ ಕೀ ಹಾಕಿ ನೀವು ಆಪ್ರೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಸೆಂಟ್ರಲ್ ಲಾಕಿಂಗ್ ಕಿಟ್ಟನ್ನು ಅಪ್ಗ್ರೇಡ್ ಮಾಡಬೇಕು. ಅದಾದ ನಂತರ ನಿಮಗೆ ಈ ಥರ ಫ್ಲಿಪ್ ಕೀ ಬೇಕು ಅಂತ ಇದ್ದರೆ then we have to make flip key. So there will be 2 additional charges. One is for the central locking, one is for the flip key. ಸೊ ಈ ಕಸ್ಟಮರಿಗೂ ಕಂಪ್ಲೀಟ್ ಸೆಂಟ್ರಲ್ ಲಾಕ್ ಮಾಡಿ ಒಂದು ಫ್ಲಿಪ್ ಕೀಯನ್ನು ಅಪ್ಗ್ರೇಡ್ ಮಾಡಿದ್ದೇನೆ. ಸೊ ಒಂದು ಕಾರಲ್ಲಿ ಯೆಲ್ಲೋ ಬೋರ್ಡಲ್ಲಿ ಇಷ್ಟು ಕೆಲಸ ಮಾಡಿದ್ದೇವೆ. ಸೊ ದಿಸ್ ವಾಸ್ ಅ ಬೇಸಿಕ್ ರಿಕ್ವೈರ್ಮೆಂಟ್. ಅದಾದ ನಂತರ ಇದರಲ್ಲಿ ಒಂದು ಬೇಕಾಗಿರುವಂಥ ಒಂದು ನೀಡ್ ಆಗಿರ್ಬೋದು. ಸೊ ಇದು ಒಂದು ಕ್ಯಾರೆನ್ಸ್ ಇದು ಸ್ಟೋರಿ ಆಗಿದೆ. ಹೇಗೆ ಅವ್ರು ನಮ್ಮನ್ನು ಟಚ್ ಆದರೂ, ನಮ್ಮ ಹತ್ರ ಕೊಟೇಶನ್ ತಗೊಳ್ಳೋದನ್ನು ಜಸ್ಟ್ ಫೋನಲ್ಲಿ ಎಷ್ಟು ಕಂಫರ್ಟೇಬಲ್ ಆಗಿ ಡೈರೆಕ್ಟ್ ಕಾರ್ ತಗೊಂಡು ನಮ್ಮ ಹತ್ರ ಬಂದರು ವಿತ್ ವಾಟ್ ಕಾನ್ಫಿಡೆನ್ಸ್.
ಒಂದು ಬಂದು ನನ್ನ ಜೊತೆ ಕೂತು ಒಂದು ಆಲ್ಮೋಸ್ಟ್ 1 hour ಡಿಸ್ಕಷನ್ ಮಾಡಿ ಐ ಎಕ್ಸ್ಪ್ಲೈನ್ ವೆರಿ ವೆಲ್ ಏನು ಬೇಕು ಸರ್ ಏನು ಬೇಡ ಅಂತೇಳಿ ಹೇಳಿ. ಸೊ ವಿ ಹ್ಯಾವ್ ಚೂಸನ್ ಆಲ್ ದೀಸ್ ಪ್ರಾಡಕ್ಟ್ಸ್ ಫಾರ್ ದಿಸ್ ಕಾರ್ ಅಂತ ಹೇಳ್ಬೋದು. Customer also super happy and I'm also very happy. I've given a very good quote with a very good product of this yellow board. ಸೊ ಇಷ್ಟೇ ಈ ಗಾಡೀಲಿ ಮಾಡಿರೋದು. ಇಷ್ಟು ಹೇಳ್ಕೊಂಡು ಈ ವಿಡಿಯೋ ನಾನು ಎಂಡ್ ಮಾಡ್ತೇನೆ. ಸೊ ಕಸ್ಟಮರನ್ನು ಖುಷಿ ನೋಡಿ ಐ ಆಲ್ಸೋ ಫೆಲ್ಟ್ ವೆರಿ ಹ್ಯಾಪಿ. ಒಂದು ನಮ್ಮನ್ನು ಹುಡ್ಕೊಂಡು ಬಂದು ಒಂದು ಅಪ್ರಿಷಿಯೇಟ್ ಮಾಡೋದು ಇಟ್ಸ್ ರಿಯಲಿ ಅ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಇಟ್ಸ್ ಅ ವೆರಿ 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 ಒಂದು ಕಲೆಗಾರ ಕೆಲಸ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಸೀಟ್ ಕವರ್ ಆಗಿರ್ಬೋದು, ಸ್ಟೇರಿಂಗ್ ಮಾಡೋದಾಗಿರ್ಬೋದು, ಎವ್ರಿಥಿಂಗ್ ಐ ವಾಂಟ್ ಟು ಡೆಲಿವರ್ ವಿತ್ ಒಂದು ಸ್ಮೈಲ್, ಕಸ್ಟಮರ್ದ ಮುಖದಲ್ಲಿ ಸ್ಮೈಲ್ ಕೊಟ್ಟು ಡೆಲಿವರಿ ಮಾಡಲಿಕ್ಕೆ ನಾನು ಆಲ್ವೇಸ್ ವಿಶ್ ಟು ಡೂ. ಸೊ ಇಷ್ಟು ಹೇಳ್ಕೊಂಡು ವಿಡಿಯೋ ಎಂಡ್ ಮಾಡ್ತೇನೆ. ಸೊ ಈ ವಿಡಿಯೋವನ್ನು ಶೇರ್ ಮಾಡಿ. ಎಷ್ಟೋ ಜನ ಟ್ಯಾಕ್ಸಿ ಬೋರ್ಡ್ ಆಗಿರ್ಬೋದು, ಎಷ್ಟೋ ಜನ ಯೆಲ್ಲೋ ಬೋರ್ಡ್ ಆಗಿರ್ಬೋದು, ದಯವಿಟ್ಟು ಅಂದ್ಕೊಳ್ಬೇಡಿ RS ಕಾರ್ ಮಾಡಿಫೈಸಲ್ಲಿ ಪ್ರೈಸ್ ತುಂಬ ಜಾಸ್ತಿ ಇದೆ, ಅದಕ್ಕೋಸ್ಕರ ನಮಗೆ ಅಫೋರ್ಡ್ ಮಾಡಲಿಕ್ಕಾಗಲ್ಲ. ನೋ, ದೇರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ನಿಮ್ಗೆ ಯಾವ ರೀತಿ ಬೇಕು, ಯಾವ ರೀತಿ ಪ್ರಾಡಕ್ಟ್ ಬೇಕು ಮಾಡಿಕೊಡೋ ಕೆಲಸ ನಮ್ಮದು. ಸೊ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಅದರ ನಂತರ ಲೊಕೇಶನ್ ಅಂತ ಬಂದಾಗ BTM ಲೇಟಲ್ಲಿ ಇರೋದು ನಾವು ನಿಯರ್ ಜಯದೇವ ಹಾಸ್ಪಿಟಲ್, ಎಕ್ಸಾಕ್ಟ್ ಆಪೋಸಿಟು Gopalanumal. And friends, thank you so much for watching this video and I will catch you guys in the next video. Till then, bye bye.